ಸಾಧ್ಯವಾದ್ರ ನನ್ನನ್ನು ಕ್ಷಮೆ ಮಾಡು. ನಾನು ನಿನ್ ಗೆಳತಿ ಅಲ್ಲ, ನಾನೊಬ್ಬಳು ದ್ರೋಹಿ. ಅನುಪಮ ಹಾಗೆಲ್ಲ ಹೇಳ್ಬೇಡ. ಗೊತ್ತಿತ್ತು ನೀನೇನು ಮಾಡಿಲ್ಲ ಅಲ್ವಾ? ಅಳ್ಬೇಡ, ಏನೂ ಆಗಿಲ್ಲ. ಅಳ್ಬೇಡ, ನನಗ್ ಸಂಕಟ ಆಗ್ತಿದೆ. ಸಾರಿ, ನಾನ್ ನಿನಗ್ ಮಾಡಿದ ದ್ರೋಹಕ್ಕೆ. ಅದಕ್ಕ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನ ನಿರ್ಧಾರ? ಸ್ವಲ್ಪ ತಾಳ್ಮೆಯಿಂದ ಇರು. ನಾನು ಹೇಳೋದನ್ನ ಕೇಳು ಪ್ಲೀಸ್. ಅನು, ದುಡುಕ್ಬೇಡ. ಎಳೆ ಮಗು, ಅದ್ರ ಮುಖ ನೋಡು ದಯವಿಟ್ಟು. ನಿನ್ ಕನಸನ್ನ, ಮದುವೆ ಜೀವನನ ಹಾಳು ಮಾಡಿದ್ ನಾನು. ಇದಕ್ ಪ್ರಾಯಶ್ಚಿತ್ತನ ಮಾಡ್ಕೊಳ್ಳಬೇಕು ನಾನು. ಸುಮ್ಮನೆ ಇರ್ತೀಯಾ? ಮನುಷ್ಯ ದುಃಖದಲ್ಲಿದ್ದಾಗ, ಸಂಕಟದಲ್ಲಿದ್ದಾಗ ಯಾವುದೇ ನಿರ್ಧಾರನ ತಗೋಬಾರ್ದಂತೆ. ಇನ್ಮೇಲೆ ಈ ಮಗುಗ ಅಪ್ಪ ಅಮ್ಮ ಎಲ್ಲ ನೀನೆ. ಈ ಮಗು ನಿಂದು. ಅನುಪಮ, ಇಷ್ಟು ಕಠೋರವಾದ ನಿರ್ಧಾರ ಬೇಡ. ಇನ್ನೊಂದ್ಸಲ ಯೋಚನೆ ಮಾಡಿ ನೋಡು. ಈ ಮಗುನ ನಿನಗೆ ಒಪ್ಪಿಸ್ತಾ ಇದ್ದೀನಿ. ಇಲ್ಲ ಅನ್ಬೇಡ, ನನ್ ಮೇಲೆ ಆಣೆ. ಪಾಪ ಪ್ರಜ್ಞನ ಬಿಟ್ಟು ಹೋಗ್ಬೇಕಂದ್ರ ಈ ಮಗು ನಿನ್ನತ್ರ ಬೆಳೆದೇ ಸೂಕ್ತ ಐತಿ. ಈ ಮಗುನಿಂದ ತಗೋ. ಈಗೇನು ಪೂಜೆ ನೋಡ್ಕೊಂತ ನಿಂತು ಬಿಟ್ಲಿ ಇವ್ನ ನಾನು ನೋಡೋದು ಬಿಟ್ಟು. ಏಯ್, ಅಲ್ಲೇನ್ ನೋಡಕತ್ತೀಯ? ಅದನ್ನ ತಗೊಂಡ್ ನೀಗೇನ್ ಮಾಡಕಿ? ಇವನ್ನ ಬುಟ್ಟ್ಯಾಗ ಹೆಂಗ್ ಹಾಕೊಳ್ಳೋದು ಅಂತ ವಿಚಾರ ಮಾಡು. ನೀ ಏನಾರ ಅವನ್ನ ಬುಟ್ಟ್ಯಾಗ ಹಾಕೊಂಡಿ ಅಂದ್ರ ಈ ವಾಡೆ ಸೊಸಿನ ನೀನ್ ಹಾಕಿದಿ. ಹೋಗೋ. ಪಲ್ಲವಿ, ನಮ್ಮ ಮನು ನೋಡೆ ಸಾಕ್ಷಾತ್ ದೇವಿ ಹಾಗೆ ಕಾಣ್ತಿದ್ದಾಳೆ.
ಹೌದತ್ತೆ, ದೇವ್ರು ಯಾವಾಗ್ಲೂ ನಮ್ಮಿಂದ ದೂರವಾಗೇ ಇರ್ತಾರೆ. ದೇವಿ ತರ ಕಾಣ್ತಿರೋ ಅನ್ನು ನಮ್ಮಿಂದ ದೂರ ಹೋಗಿಲ್ಲ ಅಂದ್ರೆ ಸಾಕು. ಯಾಕೆ? ಏನೇನೋ ಮಾತಾಡ್ತಾ ಇದೀಯಾ? ಏನಾಯ್ತು? ಅದು ನಾಳೆ ಮದ್ವೆ ಆಗಿ ಹೋಗೋಳಲ್ವಾ, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೆ. ಮಾಡ್ಬಿಟ್ಟೆ ಅನುಪಮ, ನೀನು ದೊಡ್ಡೋರಾಗಿ ನಾವ್ ಅನ್ಭವಿಸೋದ್ ಸಾಲ್ದ, ಏನು ಅರಿಯದಿ ಕಂದಮ್ಮನಿಗೆ ಯಾಕೆ ಶಿಕ್ಷೆ? ಈ ಮಗು ನನ್ ಜೊತೆನ ಇದ್ರ ನನ್ ಬುದ್ಧಿನ ಬಂದ್ಬಿಡುತ್ತೆ. ಕಿತ್ಕೊಳ್ಳೋ ಬುದ್ಧಿ. ನಿನ್ ಜೊತೆ ಈ ಮಗು ಇದ್ರ ಶುದ್ಧವಾಗಿ ಬೆಳೆಯುತ್ತೆ. ಅನುಪಮ, ನೀನು ನನ್ನಷ್ಟೇ ಒಳ್ಳೆಯವಳು ಕಣೆ. ನಿನ್ ನಿರ್ಧಾರದ ಬಗ್ಗೆ ಇನ್ನೊಂದ್ಸಲ ಯೋಚನೆ ಮಾಡಿ ನೋಡು. ಈ ಮಗು ಸಾಕಾಗಂಗಿಲ್ಲ ಅಂತ ಹೇಳ್ಬಿಡು. ಯಾವ್ದಾದ್ರೂ ಅನಾಥಾಶ್ರಮ ಕೊಟ್ಬಿಡ್ತೀನಿ. ಏನ್ ಅನುಪಮ ಇದು? ಆ ಮಗು ಏನ್ ತಪ್ಪು ಮಾಡಿದೆ? ಯಾಕೆ ಅನಾಥಾಶ್ರಮಕ್ಕೆ ಕೊಡ್ಬೇಕು? ಹಂಗಂದ್ರ ನನ್ ಮಗುನ ನಿನ್ ಮಗು ಅಂತ ಒಪ್ಕೊಳ್ತೀಯೇನು? ಥ್ಯಾಂಕ್ಸ್ ಕಣೆ. ನನ್ನಿಂದ ಆದ್ರೂ ಹೋಗಕ್ಕೆ ಅದಕ್ಕಾಗಿ ಶಿಕ್ಷೆ. ಸಾರಿ, ನಾನ್ ನಿನಗ್ ಮಾಡಿದ ದ್ರೋಹಕ್ಕೆ. ಈ ಮಗು ನನ್ನ ಹತ್ರ ಇದ್ರೇನಾ ನಿನ್ನ ಹತ್ರ ಇದ್ರೇನಾ? ನಾವಿಬ್ರು ಜೊತೆಗೆ ಇರ್ತೀವಲ್ಲೇನಾ?